ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಮೀನಾ ಮತ್ತು ಕೇಶವ ಮನೆ ಬಿಟ್ಟು ಹೋಗೋ ತೀರ್ಮಾನ ಮಾಡೇ ಬಿಟ್ರ. ಇಲ್ಲಿ ನಂದವರು ಮೀನಾ ಬಳಿ ಕ್ಷಮೆ ಕೇಳಿದ್ರ. ಮನೆಯಲ್ಲಿ ಖುಷಿ ಸಂತೋಷ ನೆಲೆಸಿದ್ರೆ ಅದನ್ನು ಕಂಡ್ರೆ ಪ್ರಿಯಾಗೆ ಹೊಟ್ಟೆ ಕಿಚ್ಚ. ಏನಾಯಿತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಕೇಶವ ನಂದವರ ಒಂದು ಮಾತಿನಿಂದ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಇಷ್ಟು ದಿನ ನನ್ನನ್ನು ಬೈತಾ ಇದ್ರು, ಈಗ ಹೆಂಡತಿಯನ್ನು ಬೈತಿರುವುದನ್ನು ಸಹಿಸ್ಕೊಳ್ಳೋಕ್ಕಾಗದ ಕೇಶವ ಅಪ್ಪನ ವಿರುದ್ಧ ಸಿಡಿದೇಳ್ತಾರೆ. ಮೀನಾ ತನ್ನವ್ರನ್ನ ಬಿಟ್ಟು ಬಂದಿದ್ದಾಳೆ. ಅವಳ ಮನಸ್ಸಲ್ಲಿ ತುಂಬಾ ನೋವಿದೆ, ಯಾಕಂದರೆ ಅವಳ ತಂದೆ ತಾಯಿ ಜೊತೆ ಅವಳು ಮಾತನಾಡ್ತಾ ಇಲ್ಲ. ಅಂಥದ್ರಲ್ಲಿ ನೀವು ಈಗ ಈ ರೀತಿ ನಡ್ಕೊಂಡಾಗ ಅವಳ ಮನಸ್ಸಿಗೆ ಎಷ್ಟು ಘಾಸಿ ಆಗಿದೆ. ನನಗೆ ಬೇಕಿದ್ರೆ ಬೈರಿ, ಆದರೆ ನನ್ನ ಹೆಂಡತಿಗೂ ಕೂಡ ಬೈದದ್ದು ನಂಗೆ ಸ್ವಲ್ಪ ಕೂಡ ಇಷ್ಟ ಆಗಿಲ್ಲ ಅಂತ ಹೇಳಿ ಮೀನಾ ಬಳಿಗೆ ಬರ್ತಾರೆ. ಮೀನಾ ಹತ್ರ ಹೋಗಿದ್ದೆ, ಇಲ್ಲಿ ಮೀನಾ ಕಚೇರಿ ಆಗುತ್ತೆ, ಏನಿದು ಕೇಶವ ನನ್ನ ಜೊತೆ ಮಾತಾಡೋಕ್ಕೆ ಆಫೀಸ್ ಅವರಲ್ಲಿ ಬಂದಿದ್ದಾನೆ ಅಂತ. ಆಗ ಇಲ್ಲಿ ಕೇಶವ ನಿಜವಾಗ್ಲೂ ನನಗೆ ಯಾಕೋ ಇದೆಲ್ಲವನ್ನ ಕೂಡ ನೋಡಿ ನೋಡಿ ಸಹಿಸೋಕ್ಕೆ ಸಾಧ್ಯ ಆಗ್ತಿಲ್ಲ. ಅದರಲ್ಲೂ ನಿನಗೆ ಅಪ್ಪ ಆ ರೀತಿ ಮಾತಾಡಿದ್ದನ್ನು ನಿಜವಾಗ್ಲೂ ನನ್ನಿಂದ ಅದನ್ನು ಅರ್ಗಿಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಿಲ್ಲ. ನೀನು ಎಷ್ಟೆಲ್ಲ ಖುಷಿಯಿಂದ ಆ ಒಂದು ಮನೆಯಲ್ಲಿ ಮಗಳಾಗಿ ಓಡಾಡ್ತಿದ್ದೆ, ಅಂಥದ್ರಲ್ಲಿ ನಿನಗೆ ಆ ರೀತಿ ಬೈದ್ಬಿಟ್ರು ಅಪ್ಪ. ನೀವು ಏನೂ ತಪ್ಪೇ ಮಾಡಿರಲಿಲ್ಲ ಅಂದರೂ ಅಪ್ಪನ ಹತ್ರ ಬಯಸ್ಕೋಬೇಕಾಯ್ತು. ಹೀಗೆ ನಾನು ಕೂಡ ಏನೇ ಮಾಡಿದ್ರೂ ಕೂಡ ಅಪ್ಪಂಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾನೆ ಇಲ್ಲ. ನಾನು ಏನೇ ಮಾಡಿದ್ರು ಅದರಲ್ಲಿ ಅವ್ರಿಗೆ ತಪ್ಪು ಕಾಣಿಸ್ತಿದೆ, ನಾನು ವೇಸ್ಟು ಅನ್ನಿಸ್ತದೆ. ನನಗೂ ಏನು ಮಾಡಿದ್ರು ಕೂಡ ಅಪ್ಪನಿಂದ ಒಳ್ಳೆ ಹೆಸರನ್ನು ಗಳಿಸ್ಕೊಡೋಕ್ಕಾಗ್ತಿಲ್ಲ. ಇದನ್ನೆಲ್ಲ ನೋಡಿ ನನಗೆ ನಿಜವಾಗ್ಲೂ ಕೂಡ ರೂಸ್ ಹೋಗ್ಬಿಟ್ಟಿದೆ. ಅದೇ ಕಾರಣಕ್ಕೆ ನಾನು ಒಂದು ನಿರ್ಧಾರ ಮಾಡಿದ್ದೀನಿ, ನಾವು ಮನೆ ಬಿಟ್ಟು ಹೋಗ್ಬಿಡೋಣ ಅಂತ ಕೇಶವ ಹೇಳ್ತಾರೆ. ಆಗ ಮೀನಾ ಏನು ಮಾತಾಡ್ತಿದ್ಯಾ ಕೇಶವ, ಮನೆ ಬಿಟ್ಟು ಹೋಗೋದ ಅಷ್ಟು ಸುಲಭಕ್ಕೆ ಮಾತಾಡ್ತಿದ್ಯಲ್ಲ, ಖಂಡಿತ ಇದು ಯಾವುದು ಸಾಧ್ಯ ಇಲ್ಲ. ನಿನಗೆ ಮಾವನ ಮೇಲೆ ಕೋಪ ಬಂದಿರ್ಬೋದು, ಸಿಟ್ಟು ಬಂದಿರ್ಬೋದು, ಅದರ ಕ್ಷಣ ಮಾತ್ರ. ಮಾವ ನನ್ನನ್ನು ಬೈದಿರ್ಬೋದು, ಆದರೆ ನಂಗೆ ನಿಜವಾಗ್ಲೂ ಯಾವುದೇ ರೀತಿ ಕೋಪ ಇಲ್ಲ. ನಾನು ಆಲ್ರೆಡಿ ಅದನ್ನು ಮರ್ತಿದ್ದೀನಿ. ಅಪ್ಪ ಇದ್ದಿದ್ರೆ ನನ್ನನ್ನು ಬೈತಿದ್ರಲ್ವ, ಅವರು ಕೂಡ ನನ್ನ ಅಪ್ಪನ ಥರಾನೇ. ಅಂದಮೇಲೆ ನಾನು ಯಾಕೆ ಬೇಜಾರು ಮಾಡ್ಕೋಬೇಕು? ಖಂಡಿತ ನಾನು ಆ ರೀತಿ ಏನೂ ಬೇಜಾರು ಮಾಡ್ಕೊಂಡಿಲ್ಲ ಕೇಶವ, ನನ್ನಿಂದಾಗ ನೀನು ಯಾಕೆ ಬೇಜಾರು ಮಾಡ್ಕೋತಿದ್ಯಾ ಅಂತ ಮೀನಾ ಹೇಳಿದಾಗ, ನೋಡು ಮೀನಾ, ನೀನು ಏನೇ ಹೇಳ್ಬೋದು, ನಿನ್ನ ಮನಸ್ಸಿಗೆ ಎಷ್ಟು ಹಸಿ ಆಗಿದೆ ಅಂತ ಗೊತ್ತದ ನನಗೆ. ನಿನಗೆ ಮನೆ ಬಿಟ್ಟು ಹೋಗೋದಕ್ಕೆ ಇಷ್ಟ ಇಲ್ಲ. ಜಸ್ಟ್ ನೀನು ಬಂದು 1 ವರ್ಷ ಕೂಡ ಆಗಿಲ್ಲ, ಆಲ್ರೆಡಿ ನೀ ಮನೆಯಲ್ಲಿ ಎಷ್ಟು ಹಚ್ಕೊಂಡಿದ್ಯಾ, ಬಿಟ್ಟು ಹೋಗೋದಕ್ಕೆ ಎಷ್ಟು ಕಷ್ಟ ಆಗ್ತಿದೆ ನಿನಗೆ. ಅಂಥದ್ರಲ್ಲಿ ಉಸಿರಾಡ್ದಾಗಿಂದ ಈ ಮನೆಯಲ್ಲೇ ಇದ್ದೀನಿ ನಾನು, ನನಗೆ ಎಷ್ಟು ಕಷ್ಟ ಆಗುತ್ತೆ. ಅಣ್ಣ ತಮ್ಮಂದಿರು, ತಂಗಿ, ಅಮ್ಮ ಅಪ್ಪ ಎಲ್ಲರನ್ನ ಕೂಡ ಬಿಟ್ಟು ಹೋಗೋದು ನನಗೂ ಕೂಡ ಅಷ್ಟು ಕಷ್ಟ ಆಗುತ್ತಲ್ವ. ಅಷ್ಟೆಲ್ಲ ಕಷ್ಟ ಆದರೂ ಕೂಡ ನಾನು ಇಂಥ ಒಂದು ಡಿಸಿಷನ್ ತೊಗೊಂಡಿದ್ದೀನಿ ಅಂದರೆ ಅರ್ಥ ಮಾಡ್ಕೊ, ನನ್ನ ಮನಸ್ಸಿಗೆ ಎಷ್ಟು ಹಸಿ ಆಗಿದೆ, ನಾನು ಯಾಕೆ ತೀರ್ಮಾನ ತೊಗೊಂಡೆ ಅಂತ ಹೇಳಿ ಕೇಶವ ಹೇಳಿದಾಗ, ಇಲ್ಲಿ ಮೀನಾ, ನೋಡು ಕೇಶವ, ಕೆಲವೊಮ್ಮೆ ಕಿಡಿಗೆ ನಾವು ತುಪ್ಪ ಹಾಕಿ ಸುರಿದ್ರೆ ಬೆಂಕಿ ಹಚ್ಕೊಂಡ್ಬಿಡುತ್ತೆ. ಅದೇ ಕಾರಣಕ್ಕೆ ನಾವು ಅದನ್ನು ಸರಿಪಡಿಸ್ಬೇಕು, ನೀರು ಹಾಕಬೇಕು ಅಂತ ಹೇಳಿದಾಗ, ಆದರೆ ಅದು ಆ ರೀತಿ ಉಳಿದಿಲ್ಲ ಮೀನಾ. ಖಂಡಿತವಾಗ್ಲೂ ಆಲ್ರೆಡಿ ಅದು ಬೆಂಕಿ ಆಗಿಬಿಟ್ಟಿದೆ. ನಾನು ಇದೇ ರೀತಿ ಅಪ್ಪನ ಬಳಿನೇ ಇದ್ಬಿಟ್ರೆ ಈಗ ಅಪ್ಪನ ಮಾತಿನಿಂದ ನನಗೆ ಬೇಜಾರಾಗ್ತದೆ. ನಾನಂದ್ರೆ ಅದು ದ್ವೇಷಕ್ಕೆ ತಿರ್ಕೋಬಹುದು. ಅಲ್ಲಿ ತನಕ ಹೋಗೋದು ನನಗಿಷ್ಟ ಇಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂತ ಹೇಳಿ ಕೇಶವ ಹೇಳ್ತಾರೆ. ಕೆಲವೊಮ್ಮೆ ನೀರಿಗೆ ಕಲ್ಲು ಬಿದ್ದಾಗ ಆ ತಿಳಿ ನೀರು ಕದ್ಲು ಹೋಗುತ್ತೆ, ಆ ರೀತಿ ಆಗಿದೆ ಕೇಶವ. ಸ್ವಲ್ಪ ಸಮಯ ಕೊಡು, ಎಲ್ಲ ಕೂಡ ಸರಿ ಹೋಗುತ್ತೆ, ನಾವು ಮನೇಲಿ ಹೋಗಿ ಮಾತಾಡೋಣ ಅಂತ ಹೇಳಿ ಮೀನಾ ಹೇಳಿದಾಗ, ನೀನು ಮನೇಲಿ ನನ್ನ ಮನಸ್ಸನ್ನು ಬದಲಾಯಿಸ್ಬೋದು, ಸ್ವಲ್ಪ ಸಮಯ ಸಿಕ್ಕಿದ್ರೆ ನನ್ನ ಮನಸ್ಸು ಬದಲಾಗ್ಬೋದು ಅಂತ ನೀನು ಯೋಚನೆ ಮಾಡ್ತಿದ್ಯಾ ಮೀನಾ. ಖಂಡಿತವಾಗ್ಲೂ ಅದು ಸಾಧ್ಯ ಆಗೋದಿಲ್ಲ. ಖಂಡಿತ ಅದು ನಿನ್ನ ಭ್ರಮೆನೇ ಆಗಿರುತ್ತೆ. ನನ್ನ ನಿರ್ಧಾರ ಇದೆ ಅಂತಿಮ, ನಾವಿಬ್ಬರು ಮನೆ ಬಿಟ್ಟು ಹೋಗ್ತಾ ಇದ್ವಿ ಅಷ್ಟೇ ಅಂತ ಕೇಶವ ಹೇಳಿ ಹೋಗ್ಬಿಡ್ತಾರೆ. ನಂತರ ಇಲ್ಲಿ ಮೀನಾ ಮತ್ತು ಅಮ್ಮು ಇಬ್ಬರು ಕೂಡ ಮನೆಗೆ ಬರ್ತಾರೆ. ಅಷ್ಟರಲ್ಲಿ ಇಲ್ಲಿ ಅತ್ತೆ ಕೂಡ ಇರ್ತಾರೆ. ಇಲ್ಲಿ ಮೀನಾ, ಬೇಜಾರು ಮಾಡ್ಕೋಬೇಡಮ್ಮ, ನನಗೆ ಅರ್ಥ ಆಗುತ್ತೆ ನಿನ್ನ ಮನಸ್ಸಿಗೆ ಎಷ್ಟು ಬೇಜಾರಾಗಿದೆ ಅಂತ. ನಿಮ್ಮ ಅವ್ವ ಕೋಪದಲ್ಲಿ ಏನೋ ಹೇಳಿರ್ತಾರೆ, ಖಂಡಿತವಾಗ್ಲೂ ಅವರು ಕೋಪದಲ್ಲಷ್ಟೇ ಹೇಳಿರ್ತಾರೆ, ಅವ್ರ ಮನಸ್ಸಲ್ಲಿ ಆ ರೀತಿ ಏನೂ ಇರುವುದಿಲ್ಲ. ನೀನು ಈ ರೀತಿ ಬೇಜಾರು ಮಾಡ್ಕೊಂಡಿದ್ರೆ ಈ ಮನೆಗೆ ಒಂದು ಕಳೆ ಇರುವುದಿಲ್ಲ. ನೀನು ಖುಷಿಯಿಂದ ನಗ್ನಗ್ತಾ ಇರಬೇಕು, ಆಗಲೇ ಈ ಮನೆ ಚೆನ್ನಾಗಿರೋದು. ನಾನಿರು ಕಾಫಿ ಮಾಡ್ಕೊಂಡು ಬರ್ತೀನಿ, ಬೇಡ ಬಿಸಿಲಲ್ಲಿ ಬಂದಿದೆಯಾ, ಜ್ಯೂಸ್ ಮಾಡ್ಕೊಂಡು ಬರ್ತೀನಿ ಅಂತ ಗಿರೀಶ್ ಅವರು ಹೇಳ್ತಾರೆ. ಅಷ್ಟರಲ್ಲಿ ನಂದವರು ಬಂದದ. ಇಲ್ಲಿ ಪ್ರಿಯಾ ಮತ್ತು ಗಿರೀಶ್ ಅವರು ಕೂಡ ಇರ್ತಾರೆ. ಅಮ್ಮು ಮತ್ತು ಮೀನಾನ ಕುತ್ಕೊಳ್ಳಿ ಅಂತ ಹೇಳಿ ಕೂರಿಸ್ತಾರೆ. ನಾನು ಆ ರೀತಿ ಮಾತಾಡಬಾರ್ದಿತ್ತು, ನನ್ನ ಮಾತಿಂದ ನಿಮಗೆ ತುಂಬ ವಿಚಾರ ಆಗಿದೆ ಅಂತ ನಂಗೆ ನಿಜವಾಗ್ಲೂ ಕೂಡ ಗೊತ್ತದ, ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ ಅಂತ ನಂದವರು ಹೇಳ್ತಾರೆ. ಅಯ್ಯೋ ಮಾವ, ನೀವು ಏನೇ ರೀತಿ ಎಲ್ಲ ಮಾತಾಡ್ತಿದ್ರ, ನಮ್ಮ ಹತ್ರ ಕ್ಷಮೆ ಕೇಳೋದು ದೊಡ್ಡವರು ನೀವು. ನನ್ನ ತಂದೆ ಬೈದಿದ್ರೆ ಸುಮ್ಮನೆ ಇರ್ತಾ ಇರಲಿಲ್ವಾ? ನೀವು ಕೂಡ ನನ್ನ ಅಪ್ಪನ ಥರಾನೇ, ನಾನು ನಿಮ್ಮನ್ನು ಅಪ್ಪ ಅಂತಾನೆ ಅಂದ್ಕೊಂಡಿದ್ದೀನಿ. ಅಂಥದ್ರಲ್ಲಿ ನೀವು ಬೈದ್ರೆ ನನಗೆ ಆ ರೀತಿ ಏನೂ ಇಲ್ಲ, ನಾನು ಬೇಜಾರು ಕೂಡ ಇಲ್ಲ, ನಾನು ಆಲ್ರೆಡಿ ಅದನ್ನು ಮರ್ತೇ ಬಿಟ್ಟಿದ್ದೀನಿ. ಅಂಥದ್ರಲ್ಲಿ ನೀವು ಮನಸ್ಸಲ್ಲಿ ಇಟ್ಕೊಂಡು ಈ ರೀತಿ ಕ್ಷಮೆ ಕೇಳೋದು ಚೆನ್ನಾಗಿ ಕಾಣಿಸೋದಿಲ್ಲ. ದೊಡ್ಡವರಾದಂಥ ನೀವು ಕ್ಷಮೆ ಕೇಳಬಾರ್ದು ಅಂತ ಹೇಳಿ ಮೀನಾ ಮತ್ತು ಅಮ್ಮು ಹೇಳ್ತಾರೆ. ಈ ಕಡೆ ಅಮ್ಮು ಕೂಡ, ಹೌದು ನನ್ನ ಅಪ್ಪ ಬೈದ್ರೆ ನಾನು ಸುಮ್ಮನೆ ಇರ್ತಿರ್ಲಿಲ್ವ, ನನಗೇನೂ ಬೇಜಾರಿಲ್ಲ, ನೀವು ನನ್ನ ಅಪ್ಪನ ಥರಾನೇ ಅಂತ ಅಮ್ಮು
ಕೂಡ ಹೇಳ್ತಾರೆ, ನಿಜವಾಗ್ಲೂ ಮೀನಾ ನಿನ್ನಂಥ ಸೊಸೆ ಪಡೆಯೋದಕ್ಕೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೀನಿ. ನಾನು ಮತ್ತು ಗಿರಿಜಾ ನಾವು ಎಷ್ಟೇ ಹುಡುಕಿದ್ರೂ ನಿನ್ನಂಥ ಸೊಸೆ ನಮಗೆ ಸಿಗ್ತಾ ಇರಲಿಲ್ಲ. ನೀನು ಖುಷಿಯಿಂದ ನಗ್ನಗ್ತಾ ತರಲೆ ಮಾಡ್ತಾ ಈ ರೀತಿ ಚಿಕ್ಕ ಮಗು ಥರ ಇದ್ರೇ ಖುಷಿ ಆಗುತ್ತೆ. ನೀನು ಒಂದು ಪುಟ್ಟು ಕಂದ, ನೀನು ಈ ರೀತಿ ಮಾತಾಡೋದ್ರಿಂದ ಖಂಡಿತ ನಂಗೆ ಬೇಜಾರು ಆಗೋದಿಲ್ಲ. ಒಂದು ಪುಟ್ಟು ಮಗು ಮಾತಾಡಿದ್ರೆ ಖುಷಿ ಆಗುತ್ತಲ್ವ, ಅದೇ ರೀತಿ ನೀನು ಮಾತಾಡಿದ್ರೇ ನನಗೆ ಖುಷಿ ಆಗೋದು. ಆದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅವಳಿಗೂ ಕೂಡ ಹೇಳ್ಬಿಡಮ್ಮ ಈ ರೀತಿ ಟ್ಯೂಷನ್ ಎಲ್ಲ ಮಾಡೋದು ಬೇಡ ಅಂತ. ನಾನು ಜೀವನದಲ್ಲಿ ಏನು ಆಸ್ತಿ ಪಾಸ್ತಿ ಸಂಪಾದನೆ ಮಾಡದೇ ಇದ್ದರೂ ನನ್ನ ಕುಟುಂಬ ಸಂಪಾದನೆ ಮಾಡಿದ್ದೀನಿ, ಮರ್ಯಾದೆ ಸಂಪಾದನೆ ಮಾಡಿದ್ದೀನಿ. ಆ ಒಂದು ಮರ್ಯಾದೆಗೆ ಚ್ಯುತಿ ಬಂದರೆ ಅದನ್ನು ಸಹಿಸ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಈ ಕಡೆ ಅಮ್ಮು ಟ್ಯೂಷನ್ ಮಾಡೋಕ್ಕೆ ಹೋಗೋದು, ನನ್ನ ಮಗಳ ಹತ್ರ ದುಡಿಸ್ಕೊತಿದ್ದಾರೆ, ಇವ್ರ ಕೈಲಿ ಆಗೋದಿಲ್ಲ ಅಂತ ನಮ್ಮನ್ನು ಬೈದೋದು. ಜೊತೆಗೆ ಅಮ್ಮಗೂ ಕೂಡ ನೋಡಿದ್ಯಾ ಎಂಥವ್ನ ಹೋಗಿ ಮದುವೆ ಆಗಿದೆ, ನಿನ್ನ ದುಡ್ದು ನೀನೇ ಊಟ ಮಾಡಬೇಕಲ್ಲ ಅಂತ ಅವರು ಅಮ್ಮಗೆ ಅನ್ನೋದು. ನನಗೆ ಬೈದು ಅಮ್ಮಗೆ ಬೈದು ಈ ಮನೆಯವ್ರು ಎಲ್ಲರಿಗೂ ಕೂಡ ನೋವಾಗೋದು. ಇದೆಲ್ಲ ನಂಗೆ ಇಷ್ಟ ಆಗೋದಿಲ್ಲ. ಅದೇ ಕಾರಣಕ್ಕೋಸ್ಕರ ನಮ್ಮ ಹೇಳ್ತಿರೋದು. ನನಗೇನೇ ಹೇಳಿದ್ರು ಕೂಡ ಅದರಿಂದ ಒಂದು ಒಳ್ಳೆ ಉದ್ದೇಶನೇ ಇರುತ್ತೆ. ಇಲ್ಲಿ ವಲ್ಲಭ ಕೂಡ ಕೆಲಸ ಅದು ಇದು ಅಂತ ತಡವಾಗಿ ಮನೆಗೆ ಬರ್ತದಾನೆ. ಈಗ ಅಮ್ಮ ಕೂಡ ಓದಿದೆ ಕೆಲಸ ಅದು ಇದು ಅಂತ ಹೋದರೆ ಅವಳ ಓದಿಗೆ ಹಾಳಾಗೋದಿಲ್ವಾ? ಅವಳಾದ್ರೂ ಓದಿ ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸಕ್ಕೆ ಹೋಗಬೇಕು. ಓದಿದ ನಂತರ ಕೆಲ್ಸಕ್ಕೆ ಹೋಗೋದು ಇದ್ದೇ ಇರುತ್ತಲ್ವಾ, ಅಲ್ಲಿ ತನಕ ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳಮ್ಮ ಅಂತ ಹೇಳಿ ನಂದವರು ಇಂಡೈರೆಕ್ಟ್ ಆಗಿ ಮೀನಾ ಮುಖಾಂತರ ಅಮ್ಮಗೆ ತಿಳಿಸ್ತಿದ್ದಾರೆ. ಖಂಡಿತ ಮಾವ ಇನ್ನು ಮುಂದೆ ನಾನು ಓದ್ಕೋತೀನಿ ಅಂತ ಹೇಳಿ ಅಮ್ಮ ಕೂಡ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ನಂದವರು ಅಲ್ಲಿಂದ ಹೋಗ್ಬಿಡ್ತಾರೆ. ಈ ಕಡೆ ಅಮ್ಮು ಮತ್ತು ಮೀನಾ ಒಂದು ಚಿಕ್ಕ ಮಕ್ಕಳು ಥರ ಖುಷಿಯಿಂದ ಗಿರಿಜವನ್ನ ಅಪ್ಕೊಂಡು ಮಾವನಮ್ಮನ ಕ್ಷಮಿಸ್ಬಿಟ್ರು, ಮಾವ ನಮ್ಮ ಜೊತೆ ಮಾತಾಡ್ಬಿಟ್ರು, ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಂತ ಮೀನಾ ಹೇಳಿದಾಗ ಈ ಕಡೆ ಅಮ್ಮು ಕೂಡ ಹೌದು ಮಾವ ನನ್ನ ಜೊತೆ ಇಂಡೈರೆಕ್ಟ್ ಆಗಿ ಮಾತಾಡಿದ್ರು, ಖಂಡಿತ ಮೀನಾಕನ್ನು ಒಪ್ಕೊಂಡಾಗೆ ಖಂಡಿತ ಒಂದಿನ ನನ್ನೂ ಒಪ್ಕೊಂಡು ನೇರವಾಗಿ ಮಾತಾಡ್ತಾರೆ. ಜೊತೆಗೆ ಮಾವನನ್ನು ಚೆನ್ನಾಗಿ ಓದಬೇಕು ಅಂತ ಹೇಳಿದ್ರು. ಇನ್ನು ಮುಂದೆ ನಾನು ಚೆನ್ನಾಗಿ ಓದಿ ಫಸ್ಟ್ ರ್ಯಾಂಕ್ ತಗೊಂಡು ಮಾವನಿಗೆ ಒಳ್ಳೆ ಹೆಸರು ಗಳಿಸ್ತೀನಿ, ಜೊತೆಗೆ ಮಾವನನ್ನು ಶಭಾಷ್ ಅಂತ ಹೇಳಬೇಕು, ಆ ರೀತಿ ಮಾತಾಡ್ತೀನಿ ಅಂತ ಹೇಳ್ತಾರೆ. ಈ ಕಡೆ ಪ್ರಿಯಾಗೆ ಒಂದು ಕ್ಷಣ ಇಲ್ಲಿ ಮೀನಾನ ಒಳ್ಳೆ ಸೊಸೆ ನಿನ್ನಂಥ ಸೊಸೆ ಸಿಕ್ಕೇ ಇಲ್ಲ ಅಂತ ಹೇಳಿದಾಗ ನಿಜವಾಗ್ಲೂ ಸೆಟ್ ಬಂತು, ಕೋಪ ಬಂತು, ಹೊಟ್ಟೆಗಿಚ್ಚು ಕೂಡ ಶುರುವಾಯಿತು. ತದನಂತರ ಇಲ್ಲಿ ಕೇಶವ ಮನೆಯವ್ರು ಎಲ್ಲರೂ ಕೂಡ ಕುತ್ಕೊಂಡಿರ್ತಾರೆ. ಈ ಕಡೆ ನಂದವರು ಊಟ ಮಾಡೋ ವಿಷಯದಲ್ಲಿ ಸರಿಯಾಗಿ ಊಟ ಮಾಡಿ ಹೊಟ್ಟೆ ತುಂಬ ತಿನ್ನಿ, ಸಣ್ಣದಾಗಿ ತುತ್ತು ತೊಗೊಂಡ್ರೆ ಹೇಗೆ ಜೋರ್ದಾಗಿ ತೊಗೊಂಡು ತಿನ್ನಬೇಕು, ಆರೋಗ್ಯ ನೋಡ್ಕೋಬೇಕು ಅಂತ ಮಧುವಂಗೂ ಹೇಳ್ತಾರೆ, ಹಾಗೆ ಕೇಶವಂಗೂ ಹೇಳ್ತಾರೆ. ಕೇಶವಂಗೆ ಬೇಜಾರು ಆಗಿಬಿಡುತ್ತೆ. ಆ ರೀತಿ ಹೇಳಿದ ತಕ್ಷಣ ಹೋಗಿಬಿಡ್ತಾರೆ. ಈ ಕಡೆ ಮೀನಾ ಕೇಶವಂಗೆ ತಲೆ ನೋಯ್ತಾ ಇತ್ತು, ಅದಕ್ಕೆ ಅವ್ನಿಗೆ ಊಟ ಸೇರದೆ ಹೋಗಿದೆ. ನಾನು ಅವ್ನಿಗೆ ಹೋಗಿ ಊಟ ಮಾಡು ಅಂತ ಹೇಳ್ತೀನಿ, ಅವ್ನಿಗೆ ಕಷಾಯ ಮಾಡಿಕೊಡ್ತೀನಿ ಅಂತ ಮೀನಾ ಹೇಳ್ತಾರೆ. ನಂತರ ಇಲ್ಲಿ ವಲ್ಲಭ ಮತ್ತು ಮಾಧವ ಹೋಗಿದೆ. ಯಾಕೆ ಕೇಶವ ಈ ರೀತಿ ಅಪ್ಪ ಹೇಳಿದಕ್ಕೆ ಬೇಜಾರು ಮಾಡಿಕೊಂಡೆ? ಅಪ್ಪ ಯಾವಾಗಲೂ ಇದೇ ರೀತಿ ಹೇಳೋದಲ್ವಾ, ಸರಿಯಾಗಿ ಹೊಟ್ಟೆ ತುಂಬ ಊಟ ತಿನ್ನಬೇಕು, ತರಕಾರಿ ತಿನ್ನಬೇಕು, ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕು ಅಂತ. ಅದರಲ್ಲಿ ಇದೇನು ಹೊಸ್ತು ಅಂತ ಹೇಳಿದಾಗ ಇಲ್ಲ ನಮಗೇನು ಗೊತ್ತಾಗೋದಿಲ್ವಾ ಅಪ್ಪ, ಆ ರೀತಿ ಹೇಳಿದಲ್ಲ, ನನಗೆ ಊಟ ಮಾಡೋದಕ್ಕೂ ಬರಲ್ಲ, ನಿನ್ಗೆ ಊಟ ಮಾಡೋದಕ್ಕೂ ಕೂಡ ಯೋಗ್ಯನಲ್ಲ, ನೀನು ಕೆಲಸ ಮಾಡೋಕ್ಕೂ ಯೋಗ್ಯ ಅಲ್ಲ, ಊಟ ಮಾಡೋದಕ್ಕೂ ನೀನು ಯೋಗ್ಯ ಅಲ್ಲ ಅನ್ನೋ ರೀತಿಯಲ್ಲಿ ನನ್ನ ಬೈದಿದ್ದು, ಹಂಗಿಸಿದ್ದು, ಆಡ್ಕೊಂಡಿದ್ದು ಅಂತ ಕೇಶವ ಎಲ್ಲಿರೋ ಆಲೋಚನೆಗಳನ್ನು ಬೆಳೆಸ್ಕೊತಿದ್ದಾರೆ. ಜೊತೆಗೆ ಚಿಕ್ಕದ್ರಲ್ಲಿ ನನ್ನಪ್ಪ ಜಾತ್ರೆಗೆ ಹೋಗಬೇಕಾದ್ರೆ ಕೈ ಇಟ್ಕೊಂಡು ಹೋಗಬೇಕಾದ್ರೆ ನನಗೆ ಒಂದು ರೀತಿ ರಕ್ಷಣೆ ಅಂತ ಅನ್ನಿಸ್ತಿತ್ತು, ಸೇಫ್ ಫೀಲ್ ಆಗ್ತಿತ್ತು. ಆದರೆ ಈಗ ಆ ರೀತಿ ಮಾಡಿದ್ರೆ ನನಗೆ ಅದು ಶಿಕ್ಷೆ ಅಂತ ಅನ್ನಿಸ್ತಿದೆ ಅಂತ ಹೇಳಿ ಕೇಶವ ಕೋಪ ಮಾಡಿಕೊಂಡು ಹೊರಟೇ ಬಿಡ್ತಾರೆ. ಈ ಕಡೆ ರೂಮಲ್ಲಿ ಕೇಶವ ಇದ್ದಾಗ ಮೀನಾ ಬಂದಿದೆ. ನಾನು ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು, ಇವತ್ತು ಮಾವ ಬಂದು ನನ್ನ ಹತ್ರ ಮಾತಾಡಿದ್ರು ಗೊತ್ತಾ, ನಾನೇ ಆ ರೀತಿ ಮಾತಾಡಬಾರ್ದಿತ್ತು ಅಂತ ಕ್ಷಮೆ ಕೇಳಿದ್ರು ಗೊತ್ತಾ, ನಾನೇ ಕ್ಷಮೆ ಕೇಳೋಕೆ ಬಂದಾಗ ಬೇಡ ಆ ರೀತಿ ದೊಡ್ಡವ್ರು ಮಾತಾಡಬಾರ್ದು ಅಂತ ಹೇಳಿದೆ ಗೊತ್ತಾ ಅಂತ ಮೀನಾ ಹೇಳ್ತಿದ್ರೆ, ಸುಮ್ಮನೆ ಈ ರೀತಿ ಎಲ್ಲ ಹೇಳ್ಬೇಡ ಅಪ್ಪ, ಯಾವತ್ತೂ ಕೂಡ ಆ ರೀತಿ ಹೇಳೋರಲ್ಲ, ನಾನು ಅಪ್ಪನ ನೋಡ್ಕೊಂಡು ಬಂದಿಲ್ವಾ, ನಿಜವಾಗ್ಲೂ ಹೇಳಬೇಕು ಅಂದರೆ ಅಪ್ಪಂಗೆ ಅದು ತಪ್ಪು ಅಂತ ಅನ್ಸಿದ್ರು ಮನಸ್ಸಲ್ಲಿ ಅಂದ್ಕೊಂಡು ಸುಮ್ಮನಾಗ್ತಾರೆ ಹೊರತು ಯಾವತ್ತೂ ಅವರು ಬಾಯಿ ಬಿಟ್ಟು ಹೇಳೋದಲ್ಲ, ಯಾಕಂದರೆ ಅವರ ಸ್ವಾಭಿಮಾನ ಅವ್ರಿಗೆ ಅಡ್ಡ ಬರುತ್ತೆ ಅಂತ ಕೇಶವ ಹೇಳ್ತಿದ್ರೆ, ಏನದು ಕೇಶವನ ನಿಜಾನೇ ಹೇಳ್ತಿರೋದು, ಪ್ರಿಯಾ ಅಕ್ಕ, ಗಿರಿಜಾ ಅತ್ತೆ, ಹಾಗೆ ಅಮ್ಮು ಎಲ್ಲರೂ ಕೂಡ ಇದ್ರು, ಹೋಗಿ ಅವರನ್ನು ಕೂಡ ಕೇಳು ಅಂತ ಮೀನಾ ಹೇಳಿದ್ರೆ, ಏನು ದೇವತೆಗಳು ಸಾಕ್ಷಿನ ಅಂತ ಹೇಳಿ ಕೇಶವ ಹೇಳ್ತಾರೆ. ನನ್ನ ನಿರ್ಧಾರ ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ ಅಂತ ಕೂಡ ಕೇಶವ ತಿಳಿಸಿದಾಗ, ತಿಳಿ ನೀರು ಹಾಗೆ ಸ್ವಲ್ಪ ಹೊತ್ತು ಬಿಟ್ಟರೆ ಸರಿ ಹೋಗುತ್ತಲ್ವಾ, ಅದಕ್ಕೆ ಕಲ್ಮಶ ಸೇರಿಕೊಂಡು ಗಲೀಜಾದಾಗ ಹಾಗೆ ಬಿಟ್ಟರೆ ಆ ತಿಳಿ ನೀರು ಸರಿ ಹೋದಾಗ ಇದು ಕೂಡ ಸರಿ ಹೋಗುತ್ತೆ, ಸ್ವಲ್ಪ ಸಮಯ ಕೊಡು ಕೇಶವ ಅಂತ ಮೀನಾ ಹೇಳಿದಾಗ, ಅದು ತಿಳಿ ನೀರು ಸರಿ ಹೋಗ್ಬೋದು, ಆ ಕಲ್ಲು ಬಿದ್ದರೆ ತಿಳಿ ನೀರು ಹಾಳಾಗಿರತ್ತೆ, ಆದರೆ ಸ್ವಲ್ಪ ಸಮಯದ ನಂತರ ಅದು ಸರಿ ಹೋಗುತ್ತೆ. ಆದರೆ ನನಗೆ ಬಿದ್ದಿರ್ತಕ್ಕಂಥದ್ದು ಕಾಚಿನ ಕನ್ನಡಿ ಮೇಲೆ ಆ ಒಂದು ಕಲ್ಲು, ಆ ಕಲ್ಲು ಬಿದ್ದ ಮೇಲೆ ಕಾಚಿನ ಕನ್ನಡಿ ಮತ್ತೆ ಒಂದಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಕೇಶವ ಹೇಳಿಬಿಡ್ತಾರೆ. ಈ ಕಡೆ ಕೇಶವನ ನಡವಳಿಕೆ ತುಂಬ ಬದಲಾಗಿದೆ, ಇದು ಗಿರಿಜಾ ಅವರಿಗೆ ಅನುಮಾನ ತರಿಸಿದೆ. ಅದೇ ಕಾರಣಕ್ಕೆ ಮೀನಾನ ಪ್ರಶ್ನೆ ಮಾಡ್ತಿದ್ದಾರೆ, ಯಾಕೆ ಕೇಶವ ಈ ರೀತಿ ನಡ್ಕೊತಾನೆ ಅಂತ. ಆ ರೀತಿ ಏನೂ ಇಲ್ಲ ಅಂತ ಮೀನಾ ಮಾತಪ್ಸೋಕೆ ಮುಂದಾಗ್ತಾರೆ. ಆದರೆ ಪ್ರಮಾಣ ಮಾಡಿಸ್ಕೊಂಡಾಗ ಮೀನಾ ಸತ್ಯ ಹೇಳಬೇಕಾಗತ್ತೆ. ಇಲ್ಲಿ ಕೇಶವ ಮನೆ ಬಿಟ್ಟು ಹೋಗಬೇಕು ಅಂತ ಹೇಳ್ತದಾನತ್ತೆ ಅಂದಾಗ ಮೀನಾ ಮಾತನ್ನ ಕೇಳಿ ಗಿರಿಜಾ ಅವ್ರಿಗೆ ಆಘಾತವಾಗುತ್ತೆ. ಹಾಗಿದ್ರೆ ಮುಂದೇನಾಗುತ್ತೆ ಮುಂದಿನ ವಿಡಿಯೋ